ಜನ್ಮಭೂಮಿ ಅಂತ ಅಂದ್ರೆ ನಿಮ್ಮ ಪ್ರಕಾರ ಯಾವುದು ಸರ್? ಮೇಡಮ್ ಒಂದೇ ನಿಮಿಷ. ರಾಮನ ಜನ್ಮಭೂಮಿ ಯಾವುದು? ಇಲ್ಲ ಒಂದ್ ನಿಮಿಷ. ಇವರು ಏನ್ ಹೇಳಿದ್ರು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನು ಹೇಳಿಲ್ಲ ಅಂತ ಹೇಳಿದ್ರಲ್ಲ 2019 ನೋಡಿ. ದ ಸುಪ್ರೀಂ ಕೋರ್ಟ್ ಸರ್ ಇದನ್ನು ನಂಬಲ್ವಾ ನೀವು? ಕೇಳ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಇನ್ ಇಟ್ಸ್ 2019 verdict relied on the ASI report noting temple like features such as pillar bases, ಮಸೀದಿನಲ್ಲಿ ದೇವಸ್ಥಾನ ಹುಡುಕಕ್ಕೆ ಹೋಗ್ತಾರೆ, ಇದು ಸಿಕ್ಕತ್ತೆ, ಬುದ್ಧ ಸಿಕ್ಕತ್ತೆ ನಿಮಗೆ, reused in the mosques. ಓಕೆ, ಈ ದೇಶದಲ್ಲಿ ದೇವಾಲಯಗಳನ್ನು ಒಡೆದು ಮಸೀದಿ ಕಟ್ಟಿರುವಂತ ಯಾವ್ದಾದ್ರು ಧರ್ಮ ಇದ್ರೆ ನಿಮ್ಮ ಇಸ್ಲಾಮಿಕ್ ಧರ್ಮ ಒಂದು ಇದು ದಾಖಲೆಯನ್ನೇ ನಂಬಿಕೊಂಡು ಪ್ರಶ್ನೆ ಮಾಡ್ತಿದ್ದೀರಾ ಇಸ್ಲಾಂ ಧರ್ಮ ಹುಟ್ಟಿದ್ ಯಾವಾಗ? ನೋಡಿ ಮೇಡಮ್, ಈಗ ನಮ್ಮ ಇದರಲ್ಲಿ ನೋಡಿ ಏನು, ಫಸ್ಟ್ ಮನುಷ್ಯ ಬಾಬಾ ಆದಮ್ ಅಲೈಹಿಸ್ಸಲಾಂ ಅಂತ ನಾವು ಹೇಳ್ತೀವಿ. ಯಾವಾಗ ಅವರು ಫಸ್ಟ್ ವರ್ಷ ಈ ಜನವರಿ ಪ್ರಪಂಚ ಯಾವಾಗ ಇದ್ದಾಯ್ತು, ಮನುಷ್ಯ ಫಸ್ಟ್ ಮನುಷ್ಯ ಎಷ್ಟು ವರ್ಷ ಮುಂಚೆ ಸೈನ್ಸ್ ಅದ್ರ ಬಗ್ಗೆ ಅದು ನೋಡಿ ಇದೇನಾ, ಅದು ಎಲ್ಲಿದೆ ಆ ಟಾಪಿಕ್ ಇದ್ರೆ ಎತ್ಕೊಂಡು ಬರ್ತಾ ಇದ್ದೆ ನಾನು, ಹೇಳ್ತಾ ಇದ್ದೆ ನಾನು. ಎಲ್ಲ ಮೇಡಮ್ ನೋಡಿದ್ರೆ ನೋಡಿ, ನಾವು ಈ ಮೂಸಾ ಅಲೈಹಿಸ್ಸಲಾಂಗೆ ಮೂಸಾ ಅಲೈಹಿಸ್ಸಲಾಂ ಅಂತೀವಿ, ಈ ಜೇಸಸ್ಗೆ ಬಂದು ಈಸಾ ಅಲೈಹಿಸ್ಸಲಾಂ. ನೀವು ಯಾರನ್ನ ಹೆಂಗಾರ ಸಾದಿಕ್ ಪಾಷಾ ಡೇಟ್ ಆಫ್ ಬರ್ತ್ ಇದೆಯಲ್ಲ, ಅಲ್ಲ ಇಸ್ಲಾಮಿಕ್ ಒಂದು ಡೇಟ್ ಆಫ್ ಬರ್ತ್ ಸರ್. ಈಗ ಪ್ರಭು ಶ್ರೀರಾಮಚಂದ್ರನಿಗೆ ಇರುವಂತ ಇತಿಹಾಸ ಮತ್ತು ಇಸ್ಲಾಂ ಧರ್ಮ ಹುಟ್ಟಿದ್ದು ಯಾವಾಗ, ಅದಕ್ಕೆ ರಾಮ ಹುಟ್ಟಿದ್ದು ಯಾವಾಗ? ಯಾವಾಗ ರಾಮರು ಹುಟ್ಟಿದ್ದು? ಯಾವಾಗ? ಯಾವಾಗ ಡೇಟ್ ಹೇಳಿ ನೀವು, ಡೇಟ್ ಹೇಳಿ. ರಾಮರು ಯಾವಾಗ ಹುಟ್ಟಿದ್ದು ಡೇಟ್ ಹೇಳ್ರಿ ನೀವು, ಡೇಟ್ ಹೇಳ್ರಿ ನೀವು, ಡೇಟ್ ಹೇಳ್ರಿ. ಇಸ್ಲಾಮಿಕ್ ಡೇಟ್ ಹೇಳ್ರಿ. ನಾನು ಹೇಳ್ತೀನಿ, ನಮ್ಮ ಪ್ರೊಫೆಟ್ ಆದಮ್ ಅಲೈಹಿಸ್ಸಲಾಂ ಪ್ರಪಂಚ ಯಾವಾಗ ಆಯ್ತು, ಪ್ರಪಂಚದ ನಿಮ್ಗೆ ಗೊತ್ತಿಲ್ಲ. ಪ್ರಪಂಚ ಹುಟ್ಟಿದಾದ್ರೆ ವಾಲ್ಮೀಕಿ ರಾಮಾಯಣ ಯಾವಾಗ ಬಂದಿದ್ದು, ರಾಮ ಯಾವಾಗ ಹುಟ್ಟಿದ್ದು ಅದು ಹೇಳಿ ಫಸ್ಟ್. ಕ್ರಿಸ್ತ ಶಕ ಕ್ರಿಸ್ತ ಅದು ಹೇಳಿ, ಕ್ರಿಸ್ತ ಪೂರ್ವ ಅಂದ್ರೇನು ಫಸ್ಟ್ ಹೇಳಿ. ಪ್ರಪಂಚ ಹುಟ್ಟಬೇಕಾದ್ರೆ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಯಾವಾಗ ಹುಟ್ಟಿದ ಅದು ಹೇಳಿ. 15 ಅಲ್ಲ 515 ಡೇಟ್ ಹೇಳಿ. ಅದಿದೆ ನಮ್ಮ ಪ್ರವಾದಿ ಡೇಟ್ ಇದೆ ಬಿಡಿ, ಅದು ನಮ್ಮ ಪ್ರವಾದಿ ಡೇಟ್ ಇದೆ. ಇದು ಹೇಳಿ ನೀವು. 515 ನೋಡಿ, ಇಲ್ಲಿ ತೋರಿಸ್ತಾ ನೋಡಿ. ಶ್ರೀರಾಮರು ಯಾವಾಗ ಮೆಕ್ಕದಲ್ಲಿ ಜನಿಸಿದ್ದು, ಯಾವ ವರ್ಷದಲ್ಲಿ, ಎಷ್ಟು ವರ್ಷ ಆಯ್ತು ಯಾವುದು ಹೇಳಿ ನೀವು. 15 ವರ್ಷದ ಇತಿಹಾಸಕ್ಕಿಂತ ಜಾಸ್ತಿ ಇದೆ ನಮ್ದು. ಇಸ್ಲಾಂ ಧರ್ಮ ನಿಮ್ಗೆ ಗೊತ್ತಿಲ್ಲ ರಾಮ ಚಾನ್ಸ್ ಇಲ್ಲ, ಇದು ಸುಳ್ಳು ಹೇಳ್ಬೇಡಿ. ಇಸ್ಲಾಂ ಧರ್ಮ ಹುಟ್ಟಿ 1400 ವರ್ಷ ಆಗಿರೋದು ನನಗೆ ಗೊತ್ತಿಲ್ಲ. 1400 ವರ್ಷ ನಿಮ್ ಧರ್ಮ ಹುಟ್ಟಿ. ಪ್ರವಾದಿ ಮೊಹಮ್ಮದರು, ಪ್ರವಾದಿ ಅವರು ಅವರೇ ತಾನೇ ಇಸ್ಲಾಮಿಕ್ ಪ್ರವಾದಿ. ಅವರು ಇಸ್ಲಾಮಿಕ್ ಮಾಡಿದ್ದಾರೆ ಯಾರು? ಅವ್ರಾದ್ಮೇಲೆ ಯಾವ ಪ್ರವಾದಿ ಬರಲ್ಲ, ಇದುವರೆಗೂ ಬರಲ್ಲ, ತಿರ್ಗಾ ಬರಲ್ಲ. ನಿಮಗೆ ಪ್ರವಾದಿ ಯಾರು? ನೀವು ಪ್ರವಾದಿ ಯಾರು? 1,26,000 ಪ್ರವಾದಿಗಳು. ನಿಮಗೆ ಯಾರು ಅದರಲ್ಲಿ ದೊಡ್ಡ ಮತ್ತೆ ಚಿಕ್ಕವರು ಯಾರು? ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೇ. ಆಯ್ತು, ಅವ್ರದ್ದು ಎಷ್ಟಿದೆ ನೋಡಿ, 570 ವರ್ಷದಿದೆ. ಮೆಕ್ಕದಲ್ಲಿ ಜನಿಸಿದ್ದು ಮೊಹಮ್ಮದ್ ಪೈಗಂಬರ್ 570 ವರ್ಷ ಇದೆ. ಕರೆಕ್ಟ್. ಹಂಗಾರೆ ನಿಮ್ಗೆ ನಮ್ಮ 15,000ಕ್ಕಿಂತ ಇತಿಹಾಸ ಹಿಂದೆ ಐತಲ್ಲ. ಅಲ್ಲ, ತೋರಿಸಿ ನೀವು. ಅಲ್ಲ, ಅದಕ್ಕೆ ಸಾದಿಕ್ ಪಾಷಾ ಅವರು ಶ್ರೀರಾಮ ಅವರು ಯಾವಾಗ ಹುಟ್ಟಿದ್ರು ಆ ಡೇಟ್ ತೋರಿಸಿ. ಎಕ್ಸಾಕ್ಟ್ಲಿ ಡೇಟ್ ಕೊಡಿ ಅಂದ್ರೆ ನಾಳೆ ನಿಮ್ಗೆ ದಾಖಲೆಗಳನ್ನ ಕೊಡ್ತೀವಿ. ಅದನ್ನ ಬಿಟ್ಟಾಕಿ ಎಷ್ಟು ಮಾಡಿದ್ರು ಶ್ರೀರಾಮನ ಇತಿಹಾಸ ಇದೆ ಅಂತ. ಒಂದೇ ಉದಾಹರಣೆ, ಈಗ ಅವ್ರು ಹೇಳಿದ ಸರಿಯಾ ತಪ್ಪಾ ಮೇಡಮ್? ಅವ್ರು ತಪ್ಪು ಅಂತ ಹೇಳಿದ್ರು ಬಿಡಿ, ಅದಕ್ಕೆ ಸಾಕ್ಷ್ಯಗಳಿಲ್ಲ ಅಂತ ನಾನು ಹೇಳಿದ್ದೀನಿ ತಪ್ಪು. ನನ್ನ ಮಾತು ನಿಮ್ಗೆ ಅರ್ಥನೇ ಆಗ್ತಲ್ಲ. ನಾನು ಏನ್ ಹೇಳ್ತಾ ಇರೋದು ಅದ್ ನಾನು ಹೇಳಿದ್ದೀನಿ. ನಮ್ಗೆ ಏನು ಬೇಕಾಗಿಲ್ಲ ಸ್ವಾಮಿ, ಬೇರೆ ದೇವರು ಅವ್ರು ನೋಡಿ. ನೋಡಿ ನಮ್ಮಲ್ಲಿ ಮೇಡಮ್ ಒಂದು ಮಾತು ನೋಡಿ, ಲಕುಂ ದೀನುಕುಂ ವಲಿಯುದ್ದೀನ್. ನಿಮ್ಮ ದೇವರು ನಿಮಗೆ, ಅವ್ರ ದೇವರು ಅವರಿಗೆ. ನೀವು ಏನು ಇದು ಮಾಡ್ತೀರ ನೀವು ಮಾಡ್ಕೊಳ್ಳಿ, ಅವ್ರು ಏನು ಮಾಡ್ತಾರೆ ಅವ್ರು ಮಾಡ್ಕೊಳ್ಳಿ. ಅದೇ ಆ ಮಾತು ಮೇಲೆ ನಾವು ಇರೋದು. ಮತ್ತೆ ದೇವಾಲಯಗಳು ನೋಡಿದ ಮಸೀದಿ ಕಟ್ತೀರಿ ನೋಡಿ. ಎಲ್ಲ ರಾಜಗಳು ಹೊಡೆದಿದ್ದಾರೆ, ಆದ್ರೆ
ನೀವು ನೋಡಿ ಇಡೀ ಪ್ರಪಂಚ ನೋಡಿದೆ 100 ಕೋಟಿ 110 ಕೋಟಿ ಜನ ಈ ನೋಡಿದ್ರು. ದೇಶದಲ್ಲಿ ಅವಾಗ 110 ಕೋಟಿ ಇದ್ರು, 100 ಕೋಟಿ ಜನ ನೋಡಿದ್ದಾರೆ. ಈ ದೇಶದಲ್ಲಿ ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿ ನೀವೇನ್ ಮಾಡಿದ್ರೆ ಅಂತ ಹಿಂದೂಗಳು ಯಾವುದೇ ಮಸೀದಿಯನ್ನು ನೋಡಿದ್ದಾರೆ, ಎಷ್ಟು ಜನಕ್ಕೆ ಪ್ರಾಣ ತೆಗೆದಿದ್ದಾರೆ ಅಂತ. ನಮ್ಮ ಇತಿಹಾಸ ಯಾರು ನೋಡಲಿಲ್ಲ. ಈ ಪುಸ್ತಕದಲ್ಲಿ ನೀವು ಬರ್ತಿರೋದೇ ಇರೋದು. ನೀವು ತೋರಿಸಿ ನೋಡೋಣ. ಸುಳ್ಳು ಇತಿಹಾಸ ಹೇಳಿ ಹಿಂದೂ ಮುಸಲ್ಮಾನರಿಗೆ ಶಾಂತಿ ಕದಡ್ತಾ ಇದ್ದೀರಾ. ಯಾವತ್ತು ಯಾವ ಮುಸಲ್ಮಾನ್ ರಾಜ ಆಗ್ಲಿ ಪ್ರಜಾಗೀತದಲ್ಲಿ ತಕೊಂಡು ಹೋಗಿದ್ದು ಅವನು ಹಿಂದೂ ಮುಸಲ್ಮಾನ್ ಅಂತ ನೋಡ್ಲಿಲ್ಲ. ನೀವು ಹಿಂದೂ ದೇವಾಲಯಗಳ ಮಸೀದಿ ಕಟ್ಟಿಲ್ಲ, ಇಸ್ಲಾಮಿಕ್ ಅದು. ಬಾಬರ್ ಅಂತೀರಾ, ಬಾಬರ್ ಕಾಲದಲ್ಲಿ ಗೌಹತ್ಯೆ ಬಾಬರ್ ಯಾರು? ಆಗ್ತಾ ಇತ್ತಾ? ಬಾಬರ್ ಯಾರು? ಬಾಬರ್ ಎಷ್ಟು ಒಳ್ಳೆ ರೂಲ್ ಮಾಡಿದ್ದಾರೆ. ನೀವು ಸರಿಯಾಗಿ ಇತಿಹಾಸ ಓದಿ ಗೊತ್ತಾಗತ್ತೆ. ಹಿಂದೂಗಳಿಗೋಸ್ಕರ ಏನ್ ಮಾಡಿದ್ದಾರೆ ಇತಿಹಾಸ ಅವ್ರ ಕಾಲದಲ್ಲಿ ಅವರು ಪನಿಷ್ಮೆಂಟ್ ಕೊಡ್ತಾ ಇದ್ರು. ಯಾರನ್ನ ಗೋ ಹತ್ಯೆ ಮಾಡಿದ್ರೆ ಬಾಬರು ಅವನು ಕರೆದು ಕೈ ಕತ್ತರಿಸ್ತಾ ಇದ್ದ ಬಾಬರು. ಅಂತ ಇತಿಹಾಸ ಮಾಡಿ ಅವ್ರಿಗೆ ನಿಮ್ಗೆ ಇತಿಹಾಸ ಗೊತ್ತಿಲ್ಲ ಅಂದ್ರೆ ಬಾಬರ್ ಅಂತ ಬಾಬರ್ ದೇಶಕ್ಕೋಸ್ಕರ ಕೊಟ್ಟಿರೋದು ಏನು ಕಳ್ತನ ಮಾಡ್ಕೊಂಡು ಹೋಗ್ಲಿಲ್ಲ. ನೋಡಿ ಮಸೀದಿನು ಬಾಬರ್ ಕಟ್ಟಲಿಲ್ಲ, ಮೀರಂತ ಒಬ್ಬರು ಇದ್ರು, ಅವರು ಕಟ್ಟಿದ್ದು ಆ ಮಸೀದ್, ಬಾಬರ್ನು ಕಟ್ಟಲಿಲ್ಲ. ಸಹಿ ಇತಿಹಾಸ ಏನಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ಅಲ್ಲ, ಬಾಬರು ದೇಶ ಕೊಟ್ಟ ಕೊಡುಗೆ ಅಂತ ಬೇಕಂದ್ರೆ ಮತ್ತೊಂದು ಕಾರ್ಯಕ್ರಮ ನೋಡೋಣ, ಅವಾಗ ಪರ ವಿರೋಧದ ಚರ್ಚೆಗಳಾಗ್ಲಿ. ಈಗ ಆತನ ರಾಮಾಯಣಕ್ಕೆ ಇರುವಂತ ಇತಿಹಾಸ ಏನು, ಅದಾದ ಬಳಿಕ ಇಸ್ಲಾಂ ಧರ್ಮ ಹುಟ್ಟಿದ್ಯಾವಾಗ, ಅದಕ್ಕೆ ಲಿಂಕ್ ಹಾಕಿದ್ರು ಕೂಡ ರಾಮಾಯಣ 7,000 ವರ್ಷಗಳ ಇತಿಹಾಸ ಇದ್ದಾಗ ಇಸ್ಲಾಂ ಧರ್ಮ ಅದಾದ್ಮೇಲೆ ಹುಟ್ಟುತ್ತೆ. ಹಂಗಾದ್ರೆ ಮುಸ್ಲಿಂ ಹೆಂಗಾಗೋದಕ್ಕೆ ಸಾಧ್ಯ ಶ್ರೀರಾಮ ಅಂತ ಸಹಜ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಕೆಲವರು. ಹಂಗಾಗಿ ನಾನು ಆ ಪ್ರಶ್ನೆ ಮಾಡಿದೆ ತಮಗೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ಏನಂತ ಹೇಳಿದ್ರೆ ಇವರ ಏನೋ ಪೂರ್ವಜ ಆಗಿದ್ದಿದ್ರೆ ಯಾಕೆ ಇವರು ರಾಮ ಮಂದಿರನ್ನು ಹೊಡೆದಾಕಿದ್ರು? ಅಲ್ಲಲ್ಲೇ ರಾಮ ಮಂದಿರಗಳನ್ನು ಹೊಡೆದಾಕಿದ್ರು. ಯಾಕೆ ರಾಮನ ಪೂಜೆ ಮಾಡಲ್ಲ?